ಹೊಸಬ್ರು ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ಅಂತೂ ಗ್ಯಾರಂಟಿ. ಯಾರ ಹತ್ರ ಯಾವ ರೀತಿ ಮಾತಾಡ್ಬೇಕು ನಾವು ಬಿಹೇವಿಯರ್ ಕಲ್ತ್ಕೊಳ್ರಿ. ಯಾರನ್ನಾಗ್ಲಿ ಹಣೆ ಬರ ಯಾರ್ದದ್ದು ನಿಮಗೆ ಯಾರು ಇಷ್ಟ? ನನಗೆ ನಮ್ಮ ಹೆಂಗಸರ ಮೇಲೆ ಇಷ್ಟ. ನಮ್ಮೂರಲ್ಲಿ ಅದನ್ನ ಇದಂತಾರೆ, ಇದನ್ನ ಅದಂತಾರೆ, ನಿಮ್ಮೂರಲ್ಲಿ ಏನಂತಾರೆ ಕಾಮೆಂಟ್ ಮಾಡಿ ಅಂತ ಕೇಳ್ತಾ ಇರ್ತಾಳಲ್ಲ, ಅವಳಿಗೆ ಕ್ಲಾಸ್ ತಗೊಂಡು ತುಂಬಾ ದಿವಸ ಆಗೈತೆ. ಸ್ಟಾರ್ಟ್ ಮಾಡೋಣ ಬನ್ನಿ. ಓಯ್, ನನ್ನ ಹತ್ರ ಚೊಪ್ಲಿ ಇದೆ. ನಿನ್ನ ಹತ್ರ ಚೊಪ್ಲಿ ಇದ್ರೆ ಅದನ್ನ ತೆಗೆದು ತೊಳ್ಕೊಂಬಾ, ಫಸ್ಟ್ ಗಲೀಜಾಗೈತೆ. ಹತ್ರ ಚೊಪ್ಲಿ ಇದೆ, ನಿನ್ನ ಹತ್ರ ಇದೆಯಾ? ಯಾವ್ದೋ ದೇವಸ್ಥಾನದ ಹತ್ರ ಯಾರೋ ಬಿಟ್ಟಿರೋ ಚೊಪ್ಲಿನ ಕತ್ಕೊಂಡ್ ಬಂದ್ಬಿಟ್ಟು ಖಾಲಿ ರೋಡಲ್ಲಿ ಕುಂತ್ಕೊಂಡು ಕಂಗನಾರ ಅನ್ನೋ ತರ ಶೋಕಿ. ನಿನ್ನ ಹತ್ರ ಇದೆಯಾ? ಇದ್ರೆ ಕಾಮೆಂಟ್ ಮಾಡು. ಅಲ್ಲ, ನನ್ಗೊಂದು ಡೌಟ್ ಆಗ್ತೈತೆ, ಬರೀ ಚೊಪ್ಲಿ ಐತೆ ಅಂತ ಹೇಳ್ಬೇಕಾ, ಇಲ್ಲಾಂದ್ರೆ ಚೊಪ್ಲಿದೆ ಫೋಟೋನೇ ತೆಗೆದು ಹಾಕ್ಬೇಕಾ? ಅದಕ್ಕೆ ಯಾಕೆ ಮಗ ಹಂಗೆ ಏಲ್ ವಾಸನೆ ನೋಡಿರೋ ತರ ಇಟ್ಕೊಂಡಿದ್ಯಾ? ಓಯ್, ನನ್ನ ಹತ್ರ ಮರು ತುಂಬಾ ಬಾಳೆಹಣ್ಣಿದೆ, ನಿನ್ನ ಹತ್ರ ಇದೆಯಾ? ಈಕೆ ಸೋನು ಶ್ರೀನಿವಾಸ್ ಗೌಡಗ್ ಸಪೋರ್ಟ್ ಮಾಡ್ಕೊಂಡು ಟ್ರೋಲರ್ಸ್ ಅದು ಇದು ಅಂತ ಮಾತಾಡ್ದಾಗ್ಲೂ ನಾನು ವಿಡಿಯೋ ಮಾಡಕ್ ಹೋಗಿರ್ಲಿಲ್ಲ ಇಲ್ಲ ಅಂತ. ಅದಕ್ಕೆ ಈ ಟ್ರೋಲ್ ನನ್ ಮಕ್ಳು ಏನ್ ಮಾಡವ್ರೆ? ಅವಳೇನೋ ಮಾತಾಡ್ಕೊಂತವಳೆ, ಬಿಡು ಅಂತ ಬಿಟ್ಟಾಕಿದ್ದೆ. ಆದ್ರೆ ಇವಾಗ ಅದೇನು ನಿಮ್ಮನೇಲಿ ಅದೈತಾ, ನಿನ್ನ ಹತ್ರ ಇದೈತಾ, ಏನು ನಿಮ್ ಮನೆಯವ್ರದ್ದು ಏನಾದ್ರು ಬಂದ್ ಯಾರಾದ್ರೂ ತಿಂದವ್ರ, ಇಲ್ಲ ನಿಮ್ ಮನೆಯವ್ರದ್ದು ಬಾಳೆಹಣ್ಣು ಯಾರಾದ್ರೂ ಕಿತ್ತವ್ರ? ಬಾಳೆಹಣ್ಣು ಹಿಂಗೆ ಉದ್ದುದ್ವಾಗಿರುತ್ತೆ, ನಿಮ್ಮೂರಲ್ಲೂ ಹಿಂಗೆ ಉದ್ದುದ್ವಾಗೇ ಇರುತ್ತೆ ಬಾಳೆಹಣ್ಣು. ಆ ಬಾಳೆಹಣ್ಣು ನೋಡ್ತಾ ಇದ್ರೆ ನಾಯಿ ನುಂಗಕ್ಕಾಗ್ದೆ ವಾಂತಿ ಮಾಡಿರೋ ಬಾಳೆಹಣ್ಣು ಇದ್ದಂಗ ಐತೆ. ಅದನ್ನ ಇವಳು ಬಾಯಿಗಿಕ್ಕೊಂಡ್ ಅಂತವಳು. ಓಯ್, ನನ್ನ ಹತ್ರ 200 ರೂಪಾಯಿ ಇದೆ. ನಿನ್ನ ಹತ್ರ 200 ರೂಪಾಯಿ ಇದ್ರೆ ಮಡ್ಚಿ ಜೋಬ್ಗಿಕ್ಕೋ, ಇಲ್ಲಾಂದ್ರೆ ಗಾಡಿ ಐತಲ್ಲ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗು, ಇಲ್ಲ 200 ರೂಪಾಯಿ ಯಾರಿಗಾದ್ರೂ ಕೊಡು. ಚಾಕ್ಲೇಟ್ ಬಿಸ್ಕೆಟ್ ಕೊಡ್ತಾರೆ. ಎಲ್ಲ ಗಂಡಸರು ಒಂದೇ ಡೈಲಾಗ್ ಹೊಡಿತೀರಾ, ಏನ್ ಮಾಡ್ಬಿಡ್ತೀರಾ? ಮೊನ್ನೆ ಸ್ಟೇಟ್ ಅವಾರ್ಡ್ ಚೆಕ್ ಬಂತು. ಇದ್ರೆ ಕಾಮೆಂಟ್ ಮಾಡು. ಅಂದ್ರೆ ಇವಾಗ ಏನ್ ನಿನ್ನ ಎಕ್ಸ್ಪೆಕ್ಟೇಷನ್? ಅಕ್ಕ ನಿನ್ನ ಹತ್ರ ಹೆಂಗಕ್ಕ ಬಂತು 200 ರೂಪಾಯಿ ನೋಟು, ನಮ್ಮ ಹತ್ರ ಇಲ್ವಲ್ಲಕ್ಕ ಅಂತ ಹೇಳ್ತಾರ ಅನ್ಕೊಂಡಿದ್ಯಾ? ಕಮೆಂಟ್ ಸೆಕ್ಷನ್ ಅಲ್ಲಿ ಬಾಯ್ಗ್ ಕೊಟ್ಬಿಟ್ಟು, ಅಂದ್ರೆ ಬಾಯ್ಗ್ ಬಂದಂಗ್ ಬೈದವ್ರೆ. ಇನ್ಮೇಲೆ ನಾವು 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ, ಕೊಡ್ತಾ ಇರೋದ ಶರ್ಟ್ ಅಮ್ಕು ಡುಮ್ಕು ಅಮಲ್ ಡುಮಾಲ್. ಹುಷಾರು ಮಂಜ, ನೀನ್ ಅದೇನೋ ಕೊಡ್ತಾ ಇರ್ತೀವಿ ಶಾರ್ಟು ಅಂದಾಗ ಅವಳು ಕೇಳ್ತಾಳ ಆಮೇಲೆ, ನಮ್ಮೂರಲ್ಲಿ ಶಾರ್ಟ್ ಹೆಂಗಿರುತ್ತೆ, ನಿಮ್ಮೂರಲ್ಲಿ ಶಾರ್ಟ್ ಹೆಂಗಿರುತ್ತೆ? ಕಾಮೆಂಟ್ ಮಾಡಿ. 3 ಜನ ಕೊಡ್ತೀವಿ ಶಾರ್ಟು, ನೀವು ಸೇರ್ಬೇಕು ಹರಿಶ್ಚಂದ್ರ ಘಾಟು. ಬೇರೆಯವ್ರ ಹರಿಶ್ಚಂದ್ರ ಘಾಟ್ಗೆ ಹೋಗೋದ್ ಬಿಟ್ಟಾಕು. ನೀನ್ ಸ್ವೆಟ್ ಸೆಟ್ ಮೇಲೆ ಹಾಕೊಂಡಿದ್ಯಲ್ಲ, ಬೇಬಿ ಇಟ್ಸ್ ಕೋಲ್ಡ್ ಔಟ್ ಸೈಡ್ ಅಂತ, ಏನದ್ರ ಅರ್ಥ? ಹರಿಶ್ಚಂದ್ರ ಘಾಟಲ್ಲಿ ಬಿಸಿ ಮಾಡ್ಕೊಂತೀರಾ ಮೈನಾ? ಅದೇ ಸುಡ್ತಾ ಇರ್ತಾರಲ್ಲ, ಅಲ್ಲೋಗಿ ಬಿಸಿ ಮಾಡ್ಕೊಂತೀರಾ? ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಹರಿಶ್ಚಂದ್ರ ಘಾಟು ತೋರಿಸ್ತೀನಿ ಬಾ. ಹೇಟರ್ಸ್ ಹೊಡ್ಕೊಳ್ಳಿ ಬೆಟ್ಟು. ಹುಷಾರ್ ಕಂಡ್ರಪ್ಪ, ಇಬ್ರಿಗೂ ತಿರುಗಿಸ್ ಬೆಟ್ಗೆ ಟಿಕ್ಬಿಟ್ಟಾಳವಳು. ನಮ್ಮೂರಲ್ಲಿ ಬೆಟ್ ಹಿಂಗೆ ಇಕ್ಕೋದು, ನಿಮ್ಮೂರಲ್ಲಿ ಹೆಂಗಿಡ್ತಾರೆ ಕಾಮೆಂಟ್ ಮಾಡಿ ಅಂತಾಳ. ಮೇಲೆ ಹಂಗೆ ಹೊಡೆದ್ಬಿಡಿ ಫಾಲೋ, ಹಂಗೆ ಶೇರ್ ಮಾಡ್ಬಿಡಿ. ಇಂಥ ಕಂಟೆಂಟ್ ಕ್ರಿಯೇಟರ್ಗಳೆಲ್ಲ ಟ್ರಾಲರ್ಸ್ ರೋಸ್ಟರ್ಸ್ ಅಂತ ಮಾತಾಡ್ತಾರೆ. ಮಿಕ್ಕೋಗಿರೋ ಬಾಳೆಹಣ್ಣು 200 ರೂಪಾಯಿ ನೋಟು, ಒಂದು ಚೊಪ್ಲಿ ಇಟ್ಕೊಂಡು ಕಂಟೆಂಟ್ ಮಾಡೋರು ನಿಮ್ಗೆ ಇಷ್ಟಿರ್ಬೇಕಾದ್ರೆ, ಒಂದು ಕ್ಯಾಮರಾ ಲೈಟು ಮೈಕು ಗೀಕು ಎಲ್ಲ ಹಾಕೊಂಡು ಕುತ್ಕೊಂಡು ವಿಡಿಯೋ ಮಾಡೋರು ನಮಗೆ ಎಷ್ಟಿರ್ಬೇಡ. ಒಳ್ಳೆ ತರ ಕಂಟೆಂಟ್ಗಳು ಮಾಡಿಬಿಟ್ಟು ಅದನ್ನೇನೋ ನೀವು ಮತ್ತೆ ಕ್ರಿಯೇಟರ್ ತರ ಪೋಸು. ಹುಷಾರು, ಟ್ರಾಲರ್ಸ್ ರೋಸ್ಟರ್ಸ್ ಬಗ್ಗೆ ಮಾತಾಡಿದ್ರೆ ಸೈಕ್ ಆಗ್ಬಿಡುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ನಿಮ್ಮ ಸೈಕ್ ಸತ್ಯ. ನಿಮ್ ನಗು ನನಗೆ ತುಂಬಾ ಇಂಪಾರ್ಟೆಂಟ್. ಇದೇ ತರ ನಗ್ತಾರೆ ಅಂತ ಹೇಳ್ತಾ ಸ್ವಲ್ಪ ಸಪೋರ್ಟ್ ಮತ್ತೆ ಫಾಲೋ ಮಾಡಿ. ನಿಮ್ ಸಪೋರ್ಟ್ ಯಾವಾಗ್ಲೂ ಹಂಗೆ ಇರ್ಲಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.